ಇವತ್ತಿನ ಟಾಪಿಕ್ ಹೇರ್ ಡೈ. ಈಗ ಎಲ್ರಿಗೂ ಇದೊಂದು ಮೋಸ್ಟ್ ವಾಂಟೆಡ್ ವಿಡಿಯೋಸ್ ಅಂತಲೇ ಹೇಳ್ಬೋದು. ನಮಗೆಲ್ರಿಗೂ ವೈಟ್ ಹೇರ್ಸ್ ಜಾಸ್ತಿ ಬರ್ತಾ ಇದೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದಲ್ವ. ನಾವು ತಿನ್ನೋ ಫುಡ್ ಆಗಿರ್ಬೋದು, ನಾವು ಯೂಸ್ ಮಾಡೋ ಕೆಮಿಕಲ್ ಪ್ರಾಡಕ್ಟ್ ಆಗಿರ್ಬೋದು ಜಾಸ್ತಿ ಮಾಡುತ್ತೆ ಇನ್ನೂ ವೈಟ್ ಹೇರ್ಸ್ನ. ಅದಕ್ಕೆ ನಾವು ತುಂಬ ಬೇರೆದೆಲ್ಲ ನಾವು ಕೆಮಿಕಲ್ಸ್ ಎಲ್ಲ ಅಪ್ಲೈ ಮಾಡ್ತಿದ್ದೀವಲ್ವ ನಮ್ಮ ಹೇರ್ಸ್ಗೆಲ್ಲ. ಅದರಿಂದ ತುಂಬ ಡ್ಯಾಮೇಜ್ ಆಗ್ತಿದೆ ಇಂಟರ್ನಲ್ ಆರ್ಗನ್ಸ್ ಆಗಿರ್ಬೋದು. ಈ ಕೆಮಿಕಲ್ ಹೇರ್ ಡೈ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸ್ಕಿನ್ ಅಲರ್ಜಿ ಜಾಸ್ತಿ ಆಗುತ್ತೆ. ಇಲ್ಲಿ ಕೆಲವರು ಹೇರ್ ಡೈ ಯೂಸ್ ಮಾಡ್ತಾರೆ, ಇಲ್ಲೆಲ್ಲ ಅಲರ್ಜಿ ಆಗುತ್ತೆ ಮತ್ತು ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಅದರಲ್ಲಿ ತುಂಬ ಕೆಮಿಕಲ್ಸ್ ಇರೋದ್ರಿಂದ ನಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನಮ್ಮ ಕಣ್ಣಿಗೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಕಣ್ಣೂರಿ ಬರೋದು ಮತ್ತು ಕಣ್ಣು ಸ್ವೆಲ್ ಆಗೋದು ಮತ್ತು ಕಣ್ಣು ಅಲರ್ಜಿ ಕೂಡ ಆಗುತ್ತೆ ನಮ್ಮ ಸ್ಕಿನ್ಗೆ ಅಲ್ವಾ. ಮತ್ತು ಕೆಲವ್ರಿಗೆ ಕಣ್ಣು ರೆಡ್ ಆಗುತ್ತೆ. ಸೊ ಎಷ್ಟೊಂದು ಸೈಡ್ ಎಫೆಕ್ಟ್ಸ್ ಇದೆ ಅಲ್ವಾ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಹೇರ್ ಡೈ ಯೂಸ್ ಮಾಡಲೇಬೇಕು. ಏಕೆಂದರೆ ಈಗ ಆಪ್ಷನ್ ಇಲ್ಲ ನಮಗೆ ಸಡನ್ನಾಗಿ. ಏಕೆಂದರೆ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಕೊಂಡು ಅದು ರೂಲ್ಸ್ ಎಲ್ಲ ಫಾಲೋ ಮಾಡೋದು ತುಂಬ ದಿನಗಳು ಬೇಕಾಗುತ್ತೆ. ಸೊ ಸಡನ್ನಾಗಿ ನಾವು ಹೇರ್ ಡೈ ಯೂಸ್ ಮಾಡಬೇಕು ಅಂದರೆ ನ್ಯಾಚುರಲಾಗಿ ಹೇಗೆ ನಾವು ಹೇರ್ ಡೈ ಮಾಡ್ಕೋಬೇಕು. ಈಗ ಔಟ್ಸೈಡ್ ಎಲ್ಲ ಸಿಗುತ್ತೆ, ಅದು ತುಂಬ ಕೆಮಿಕಲ್ ಇರುತ್ತೆ, ಅದು ಒಳ್ಳೆಯದಲ್ಲ, ನಮ್ಮ ಸ್ಕಿನ್ಗೆ ಒಳ್ಳೆಯದಲ್ಲ ಮತ್ತು ಹೆಲ್ತಿಗೆ ಒಳ್ಳೆಯದಲ್ಲ. ಆ ಹೇರ್ ಡೈ ಕೆಲವ್ರು ಯೂಸ್ ಮಾಡೋದ್ರಿಂದ ಉಸಿರಾಡೋದಕ್ಕೂ ಕೂಡ ಕೆಲವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಉಸಿರಾಟಕ್ಕೂ ಕೂಡ ತೊಂದರೆ ಆಗುತ್ತೆ, ಸ್ಕಿನ್ ಅಲರ್ಜಿ ಆಗುತ್ತೆ, ಪಿಗ್ಮೆಂಟೇಷನ್ ಆಗುತ್ತೆ, ಕಣ್ಣಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಈ ರೀತಿ ನಾನಾ ಸೈಡ್ ಎಫೆಕ್ಟ್ಸ್ ಇದೆ, ತುಂಬ ಸೈಡ್ ಎಫೆಕ್ಟ್ಸ್ ಇದೆ. ಸೊ ಅದಕ್ಕೋಸ್ಕರ ಈಗ ಮನೇಲಿ ಹೇರ್ ಡೈ ಹೇಗೆ ಯೂಸ್ ಮಾಡೋದು ಅಂತ ಯಾವ್ಯಾವ್ದು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ. ಆ್ಯಂಡ್ ಕೆಲವರು ಇದನ್ನು ನಂಬಲ್ಲ, ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಎಲ್ಲ ಎಲ್ಲಿ ಬ್ಲ್ಯಾಕ್ ಆಗುತ್ತೆ, ಎಲ್ಲಿ ರೆಡ್ ಆಗುತ್ತೆ ಅಂತ ಹೇಳ್ತಾರೆ. ನ್ಯಾಚುರಲ್ ಪ್ರಾಡಕ್ಟ್ಸಿಂದ 100% ಬ್ಲ್ಯಾಕ್ ಆಗುತ್ತೆ. ಬಟ್ ನಾವು ಮಾಡೋ ಮೆಥಡ್ ಕರೆಕ್ಟಾಗಿರಬೇಕು. ಮಾಡೋ ಪ್ರೋಸೆಸ್ ಮೆಥಡ್ ಇದೆಯಲ್ಲ ಅದು ಪ್ರಾಪರ್ ವೇನಲ್ಲಿ ಮಾಡಿದರೆ 100% ನಮ್ಮ ಕೂದಲು ನ್ಯಾಚುರಲಾಗಿ ಬ್ಲ್ಯಾಕ್ ಆಗುತ್ತೆ. ಬಟ್ ಇಟ್ ಟೇಕ್ಸ್ ಟೈಮ್, ಅದು ಟೈಮ್ ತೊಗೊಳುತ್ತೆ. ನನಗೆ ಇಲ್ಲಿ ಸೈಡಲ್ಲಿ ಇಲ್ಲೆಲ್ಲ ನೋಡಿ, ಇಲ್ಲಿ ಸೈಡಲ್ಲಿ ನನಗೆ ಇಲ್ಲಿ ವೈಟ್ ಹೇರ್ಸ್ ಜಾಸ್ತಿ ಇಲ್ಲಿ ಸೈಡಲ್ಲಿ. ಸೊ ಅದಕ್ಕೋಸ್ಕರ ನಾನು ಕೆಮಿಕಲ್ದೆಲ್ಲ ಯೂಸ್ ಮಾಡಿದೆ. ಕೆಮಿಕಲ್ ಹೇರ್ ಡೈ ಎಲ್ಲ ಯೂಸ್ ಮಾಡಿದ್ದೀನಿ. ಕೆಮಿಕಲ್ ಹೇರ್ ಡೈ ಯೂಸ್ ಮಾಡಿದರೆ ನನಗೆ ಇನ್ನೂ ಹೇರ್ ಫಾಲ್ ಜಾಸ್ತಿ ಆಯಿತು ಮತ್ತು ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ. ಅದಕ್ಕೋಸ್ಕರ ನಾನು ಒಂದು ನ್ಯಾಚುರಲ್ ಹೇರ್ ಡೈನ ನಾನೇ ಮಾಡ್ಕೊಂಡಿದ್ದೀನಿ, ಮನೇಲೇ ಮಾಡ್ಕೊಂಡಿದ್ದೀನಿ. ಇದು ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು. ಇದು 100% ವರ್ಕ್ ಆಗುತ್ತೆ, 100% ಅಲ್ಲ 200% ವರ್ಕ್ ಆಗುತ್ತೆ. ಬಟ್ ನಾನು ಹೇಳೋ ಪ್ರಾಡಕ್ಟ್ನೇ ಯೂಸ್ ಮಾಡಬೇಕು, ನ್ಯಾಚುರಲ್ ಪ್ರಾಡಕ್ಟ್ ಇರಬೇಕು. ಆ್ಯಂಡ್ ನಾನು ಹೇಳೋ ಮೆಥಡೆಲ್ಲ ಯೂಸ್ ಮಾಡಬೇಕು. ಕೆಲವರು ನಂಬಿಕೆ ಇರಲ್ಲ, ಇದೆಲ್ಲ ಎಲ್ಲಿ ವರ್ಕ್ ಆಗುತ್ತೆ ಹೇಗೋ ಮಾಡೋಣ ಅಂದ್ಬಿಟ್ಟು ನಾನೊಂದು ಮೆಥಡ್ ಹೇಳಿದ್ರೆ ಅವರೊಂದು ಮೆಥಡಲ್ಲಿ ಮಾಡ್ತಾರೆ. ಸೊ ಈ ರೀತಿ ಮಾಡಬೇಡಿ. ನನ್ನ ಕೂದಲು ಎಲ್ಲವುದು ಫುಲ್ ಈಗ ಬ್ಲ್ಯಾಕ್ ಆಗಿದೆ, ಒಂದು ಸ್ವಲ್ಪನೂ ಏನು ವೈಟ್ ಹೇರ್ಸ್ ಇಲ್ಲ, ಗ್ರೇ ಹೇರ್ಸ್ ಇಲ್ಲ. ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ನೀವು ಒಂದು ಸಲ ಹಚ್ಚಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಇದಕ್ಕೆ ಫಸ್ಟ್ ಏನೇನು ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ. ಇದಕ್ಕೆ ಒಂದು 4 ಇಂಗ್ರೀಡಿಯೆಂಟ್ ಒಂದು 3 ಇಂಗ್ರೀಡಿಯೆಂಟ್ ಬೇಕು. ಮೇಯ್ನ್ ಯಾವುದಂದ್ರೆ ಮೆಹಂದಿ ಪೌಡರ್. ಓಕೆನಾ, ನ್ಯಾಚುರಲ್ ಇರೋ ಒಂದು ಒಳ್ಳೆ ಮೆಹಂದಿ ಪೌಡರ್ನ ತೊಗೋಬೇಕು. ನಾನು ಈ ವಿಡಿಯೋ ಲಾಸ್ಟಲ್ಲಿ ನಾನು ಯಾವುದು ಮೆಹಂದಿ ಪೌಡರ್ ಯೂಸ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಒಂದು ಮೆಹಂದಿ ಪೌಡರ್ ಬೇಕು. ನೆಕ್ಸ್ಟು ಭೃಂಗರಾಜ ಹೇರ್ ಪೌಡರ್. ಓಕೆನಾ, ಭೃಂಗರಾಜ ಅನ್ನೋದೊಂದು ಪ್ಲ್ಯಾಂಟ್ ಇದೆ. ಇದು ನ್ಯಾಚುರಲಾಗಿ ಬ್ಲ್ಯಾಕ್ ಕಲರ್ ಕೊಡುತ್ತೆ ನಮ್ಮ ಕೂದಲಿಗೆ, ತುಂಬಾ ಯೂಸ್ ಇದೆ ಭೃಂಗರಾಜ. ಇದರಿಂದ ನಾವೀಗ ಮೆಹಂದಿ ಯೂಸ್ ಮಾಡ್ತೀವಲ್ವ, ಅದು ನ್ಯಾಚುರಲಾಗಿ ನಮಗೆ ರೆಡ್ ಕಲರ್ನ ಕೊಡುತ್ತೆ, ರೆಡಿಶ್ ಬ್ರೌನ್ ಕಲರ್ನ ಕೊಡುತ್ತೆ. ಓಕೆನಾ, ಆ್ಯಂಡ್ ಇದು ಕೂದಲು ಕೂಡ ತುಂಬ ತಂಪಾಗಿ ಇರಿಸುತ್ತೆ, ಕೂದಲು ಬೆಳೆಯೋದಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಭೃಂಗರಾಜ ಪೌಡರ್ ಬರುತ್ತೆ, ಭೃಂಗರಾಜ ಪ್ಲ್ಯಾಂಟು ಪೌಡರ್ ಬರುತ್ತೆ. ಆ ಪೌಡರ್ ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ನ್ಯಾಚುರಲಾಗಿ ಕೂದಲು ಕಪ್ಪಾಗುತ್ತೆ. ಇದು ಕಪ್ಪಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕೂದಲು ಉದ್ರೋದನ್ನು ಸ್ಟಾಪ್ ಮಾಡುತ್ತೆ, ಕೂದಲು ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಭೃಂಗರಾಜ ಪೌಡರ್ ಇದು ತುಂಬಾ ಒಳ್ಳೆ ಪ್ಲ್ಯಾಂಟ್ ಅಂತ ಹೇಳ್ಬೋದು ಆಯುರ್ವೇದದಲ್ಲಿ. ಸೊ ಇದನ್ನು ಯೂಸ್ ಮಾಡಬೇಕು. ಒಂದು ಮೆಹಂದಿ ಪೌಡರ್ ಬೇಕು, ಇನ್ನೊಂದು ಭೃಂಗರಾಜ ಪ್ಲ್ಯಾಂಟ್ ಪೌಡರ್. ಓಕೆನಾ, ಆಮೇಲೆ ನೆಕ್ಸ್ಟ್ ಇದಕ್ಕೆ ಇಂಡಿಗೋ. ಓಕೆ, ಈ 3 ಇಂಗ್ರೀಡಿಯೆಂಟ್ಸ್ಗಳು ಮೇಯ್ನ್ ಹೇರ್ ಡೈ ಮಾಡೋದಕ್ಕೆ. ಓಕೆನಾ, ಫಸ್ಟ್ ಏನು ಮಾಡಬೇಕು ಒಂದು ಕ್ವಿಕ್ಕಾಗಿ ನಾನು ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ನಾನು ಮಾಡಿರೋದು ಒಂದು ವೀಡಿಯೋಸ್ ಇದೆ, ಅದಕ್ಕೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಫಸ್ಟ್ ಸ್ಟೆಪ್ಪು ಈಕ್ವಲ್ ಕ್ವಾಂಟಿಟಿನಲ್ಲಿ ಭೃಂಗರಾಜ ಪೌಡರ್ ಮತ್ತು ಮೆಹಂದಿ ಪೌಡರ್ನ ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೋಬೇಕು. ನೀವು ಒಂದು ಗ್ಲಾಸಲ್ಲಿ ತೊಗೊಳ್ಳಿ, ಒಂದು ಟೀ ಗ್ಲಾಸ್ ಇದೆಯಲ್ಲ ಅದರಲ್ಲಿ 1 ಕಪ್ಪಷ್ಟು ಮೆಹಂದಿ ಪೌಡರ್ ತೊಗೊಳ್ಳಿ, ಇನ್ನೊಂದು ಕಪ್ಪು
ಇದು ಭೃಂಗರಾಜ ಪೌಡರ್ ತೊಗೊಳ್ಳಿ, ಓಕೆನಾ. ಸೊ 2 ಕಪ್ನ ಮಿಕ್ಸ್ ಮಾಡಿ. ಯಾವುದು ನೀವು ಮಿಕ್ಸ್ ಮಾಡೋದಕ್ಕೆ ಯಾವುದು ಯುಟೆನ್ಸಿಲ್ ಯೂಸ್ ಮಾಡಬೇಕು ಅಂದರೆ ಕಬ್ಬಿಣದ ಪಾತ್ರೆನೇ ಯೂಸ್ ಮಾಡಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್. ಈ ಸ್ಟೆಪ್ ನಾನು ಕ್ವಿಕ್ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತೀನಿ, ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು, ಅದನ್ನು ಫಾಲೋ ಮಾಡಲೇಬೇಕು, ಓಕೆನಾ. ಕಬ್ಬಿಣದ ಬಾಣಲಿ ತಗೊಳ್ಳಿ, ಇಲ್ಲ ಕಬ್ಬಿಣದ ಪಾತ್ರೆ ಯಾವುದಾದ್ರೂ ಆಯಿತು, ಒಟ್ಟು ಕಬ್ಬಿಣದ್ದೇ ಆಗಬೇಕು. ಅಂದರೆ ಐರನ್ ಪಾತ್ರೆನೇ ಆಗಬೇಕು. ಇದನ್ನು ಮಸ್ಟ್ ಆ್ಯಂಡ್ ಶುಡ್ ನೆನ್ಪಿಟ್ಕೊಳ್ಳಿ. ಐರನ್ ಪಾತ್ರೆಲೇ ನೀವು ಇದನ್ನು ಮಾಡಬೇಕು, ಓಕೆನಾ. ಒಂದು ಐರನ್ ಬೌಲ್ ತೊಗೊಳ್ಳಿ ಅಥವಾ ಪಾತ್ರೆ, ಐರನ್ ಬೌಲ್ ತೊಗೊಂಡು ಅದಕ್ಕೆ 2 ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕಬೇಕು ಮೆಹಂದಿ ಪೌಡರ್ ಮತ್ತು ಭೃಂಗರಾಜ ಪ್ಲ್ಯಾಂಟ್ ಪೌಡರ್ ಬರುತ್ತೆ. ಭೃಂಗರಾಜ ಪೌಡರ್, ಮೆಹಂದಿ ಪೌಡರ್ನ 2 ಈಕ್ವಲ್ ಕ್ವಾಂಟಿಟಿಯಲ್ಲಿ ಕಬ್ಬಿಣದ ಪಾತ್ರೆಯಲ್ಲಿ ನೀವು ಮಿಕ್ಸ್ ಮಾಡಿ, ಓಕೆನಾ. ಇದನ್ನು ನೀವು ರಾತ್ರಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದೊಂದು 8 ಅವರ್ಸ್ ಆದರೂ ಇರಬೇಕು. ಮಿನಿಮಮ್ 4 ಅವರ್ಸಿಂದ ಮ್ಯಾಕ್ಸಿಮಮ್ 8 ಅವರ್ಸ್ ಅಥವಾ ಹೋಲ್ ನೈಟ್ ಇದನ್ನು ಕಬ್ಬಿಣದ ಪಾತ್ರೆಯಲ್ಲೇ ನೀರು ಜೊತೆ ಮಿಕ್ಸ್ ಮಾಡಿ ಇಡಿ, ಓಕೆನಾ. ಮಿಕ್ಸ್ ಮಾಡಿ ಸ್ವಲ್ಪ ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಬೇಕು. ಫಿಲ್ಟರ್ ವಾಟರ್ನೇ ಯೂಸ್ ಮಾಡಿ, ಓಕೆ. ಇದೆಲ್ಲ ಬೇರೆ ಟ್ಯಾಪ್ ವಾಟರ್ ಬೇಡ. ಸೊ ಫಿಲ್ಟರ್ ವಾಟರ್ನೇ ಸ್ವಲ್ಪ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಿಮಗೆ ಹೇಗೆ ಮಿಕ್ಸ್ ಮಾಡಬೇಕು ಅಂತ ಗೊತ್ತಲ್ಲ, ನಾನು ತೋರಿಸ್ತೀನಿ. ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಕಬ್ಬಿಣದ ಬಾಣಲಿ ಇಡಿ, ಹೋಲ್ ನೈಟ್ ಇಡಿ. ಬೆಳಗ್ಗೆ ನೀವು ಅದನ್ನು ಮಾಸ್ಕ್ನ ನೀಟಾಗಿ ಅಪ್ಲೈ ಮಾಡಿಕೊಡಿ ನಿಮ್ಮ ಕೂದಲಿಗೆ. ಅಪ್ಲೈ ಮಾಡಾದಮೇಲೆ ಅದು ನೀಟಾಗಿ ಎಲ್ಲ ಕಡೆಯೂ ಫುಲ್ ಒಂದು ಸ್ವಲ್ಪನೂ ಜಾಗ ಬಿಡ್ದಂಗೆ ಅಪ್ಲೈ ಮಾಡಬೇಕು. ಆ್ಯಂಡ್ ನಿಮ್ಗೆ ಎಲ್ಲಿ ವೈಟ್ ಇರಿಸುತ್ತೆ ಅಲ್ಲಿ ಜಾಸ್ತಿ ಅಪ್ಲೈ ಮಾಡಿಬಿಟ್ಟು ಅದನ್ನು ಒಂದು ಕವರಿಂದ ಫುಲ್ಲು ಕವರ್ ಮಾಡ್ಕೊಬಿಡಿ, ಓಕೆನಾ. ಅದು ಏಕೆಂದರೆ ಡ್ರೈ ಆಗುತ್ತೆ ನೀವು ಹಾಗೆ ಬಿಟ್ಟರೆ. ಒಂದು ಪ್ಲಾಸ್ಟಿಕ್ ಕವರಿಂದ ಫುಲ್ ಅದನ್ನು ನಿಮ್ಮ ಹೇರ್ನ ಫುಲ್ ಕವರ್ ಮಾಡ್ಕೋಬೇಕು. ಒಂದು 3 to 4 ಅವರ್ಸ್ ನೀವು ಅದನ್ನು ಹಾಗೆ ಬಿಡಬೇಕು. ಅದು ಚೆನ್ನಾಗಿ ರೆಡಿಶ್ ಬ್ರೌನ್ ಕಲರ್ ಬರುತ್ತೆ. ನೀವು ರಾತ್ರಿ ಎಲ್ಲ ಬಿಟ್ಟಿರ್ತೀರಲ್ಲ, ಅದು ಬ್ಲ್ಯಾಕ್ ಕಲರ್ ಆಗ್ತಾ ಬರುತ್ತೆ, ಸ್ವಲ್ಪ ಬ್ಲ್ಯಾಕ್ ಕಲರ್ ಟರ್ನ್ ಆಗುತ್ತೆ. ಅದು ಏಕೆಂದರೆ ಐರನ್ ಜೊತೆ ರಿಯಾಕ್ಟ್ ಆಗುತ್ತೆ. ನೀವೇನೇನು ಪೌಡರ್ ಮಿಕ್ಸ್ ಮಾಡ್ತೀರಾ, ಭೃಂಗರಾಜ ಪೌಡರ್, ಮೆಹಂದಿ ಪೌಡರ್, ನೀವು ಐರನ್ ಬೌಲಲ್ಲಿ ಇಟ್ಟಿದ ತಕ್ಷಣ ಅದು ಚೆನ್ನಾಗಿ ರಿಯಾಕ್ಷನ್ ಆಗಿ ಬ್ಲ್ಯಾಕ್ ಕಲರ್ ಕೊಡುತ್ತೆ. ಬಟ್ ಅದು ನಾವು ತಲೆಗೆ ಹಚ್ಕೊಂಡಾಗ ರೆಡ್ಡಿಶ್ ಬ್ರೌನ್ ಕಲರ್, ರೆಡ್ ಕಲರ್ ಜಾಸ್ತಿ ನಿಮ್ಮ ಕೂದಲಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಓಕೆನಾ. ಅದಕ್ಕೋಸ್ಕರ ನೀವು ಐರನ್ ತವಾ ಯೂಸ್ ಮಾಡಿ ಅಂತ ಹೇಳೋದು. ಸೊ ಒಂದು 4 ಅವರ್ಸ್ ನೀವು ಹಾಗೆ ಬಿಡಿ ಮಾಸ್ಕು. ಅದು ಕವರಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಪ್ಲಾಸ್ಟಿಕ್ ಕವರಲ್ಲಿ ನೀವು ಇದನ್ನು ಫುಲ್ ಮಾಸ್ಕ್ ಹಾಕಿರ್ತೀರಲ್ಲ ಅದು ಕವರ್ ಮಾಡಲೇಬೇಕು. ಏಕೆಂದರೆ ಡ್ರೈ ಆಗುತ್ತೆ ಮತ್ತು ಹೇರ್ ಜಾಸ್ತಿ ಫ್ರಿಸಿನೆಸ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಫಾಲೋ ಮಾಡಬೇಕು. ಈ ಸ್ಮಾಲ್ ಟಿಪ್ಸ್ನ ದಯವಿಟ್ಟು ಮರಿಬೇಡಿ. ಸೊ ಹೇರ್ಗೆ ಫುಲ್ ಪ್ಲಾಸ್ಟಿಕ್ ಕವರಲ್ಲಿ 4 ಅವರ್ಸ್ 3 to 4 ಅವರ್ಸ್ ಮಿನಿಮಮ್ ನೀವು ಮ್ಯಾಕ್ಸಿಮಮ್ ಬಿಡಲೇಬೇಕು, ಓಕೆ. ಅದಾದಮೇಲೆ ನೆಕ್ಸ್ಟು ನೀವು ಇದು ಹೇರ್ನ ವಾಶ್ ಮಾಡ್ಕೊಳ್ಳಿ. ಹೇಗೆ ಇಲ್ಲಿ ಹೇರ್ ವಾಶ್ ಮಾಡಬೇಕಾದ್ರೆ ಶಾಂಪೂ ಯೂಸ್ ಮಾಡಬಾರ್ದು. ಹಾಗೆಯೇ ಪ್ಲೈನ್ ವಾಟರ್, ವಾರ್ಮ್ ವಾಟರ್ ಅಥವಾ ಕೋಲ್ಡ್ ವಾಟರಲ್ಲೇ ನೀವು ವಾಶ್ ಮಾಡಬೇಕು. ಯಾವುದೇ ಕಾರಣಕ್ಕೂ ತುಂಬ ಹಾಟ್ ವಾಟರ್ ಯೂಸ್ ಮಾಡಬಾರ್ದು. ಆ್ಯಂಡ್ ಶಾಂಪೂ ಹಾಕಲೇಬಾರ್ದು. ಶಾಂಪೂ ಯಾವುದೇ ಕಾರಣಕ್ಕೂ ನೀವು ಶಾಂಪೂ ಮಾತ್ರ ಯೂಸ್ ಮಾಡೋ ಹಾಗಿಲ್ಲ. ಇದು ಕೂಡ ಮಸ್ಟ್ ಆ್ಯಂಡ್ ಶುಡ್. ಆ್ಯಂಡ್ ನೀವು ವಾಶ್ ಮಾಡಬೇಕಾದ್ರೆ ಈ ರೀತಿ ವಾಶ್ ಮಾಡಬೇಡಿ. ನೀವು ಸ್ವಲ್ಪ ಬೆಂಡ್ ಆಗಿಬಿಟ್ಟು ಬ್ಯಾಕ್ ಸೈಡಿಂದ ಫುಲ್ ಹೇರ್ಸ್ನೆಲ್ಲ ಫ್ರಂಟ್ ತೊಗೊಳ್ಳಿ. ಹೇರ್ಸ್ ಎಲ್ಲ ಫುಲ್ ಫ್ರಂಟ್ ತೊಗೊಂಡು ಈ ರೀತಿ ಅಪ್ವರ್ಡ್ ಡೌನ್ ನೀವು ಹೇರ್ನ ವಾಶ್ ಮಾಡಬೇಕು. ಆ್ಯಂಡ್ ಈ ರೀತಿಯಾಗಿ ವಾಶ್ ಮಾಡ್ಕೊಬೇಡಿ. ಹೇರ್ ನೀವು ಬೆಂಡ್ ಆಗಿಬಿಟ್ಟು ಫುಲ್ ಬ್ಯಾಕ್ ಸೈಡಿಂದ ತೊಗೊಬಿಟ್ಟು ನೀವು ವಾಶ್ ಮಾಡಿ. ಫುಲ್ ಬೆಂಡ್ ಆಗಿಬಿಟ್ಟು ವಾಶ್ ಮಾಡ್ಕೊಳ್ಳಿ, ಓಕೆ. ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಹೇರ್ ಉದುರೋದು ಕಡಿಮೆ ಆಗುತ್ತೆ. ಆ್ಯಂಡ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅಲ್ಲೆಲ್ಲ ಸ್ವಲ್ಪ ಎಲ್ಲ ಬಿಡ್ಬಿಡಿ. ಆಮೇಲೆ ಡ್ಯಾಂಡ್ರಫ್ ಆಗೋ ಚಾನ್ಸ್ ಇರುತ್ತೆ. ಕೋಲ್ಡ್ ವಾಟರ್ಲಿ ಯೂಸ್ ಮಾಡಿದರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಯೂಸ್ ಮಾಡಿದ ಮೇಲೆ ಅವತ್ತಿನ ದಿನ ಏನು ಶಾಂಪು ಯೂಸ್ ಮಾಡಬೇಡಿ. ಆ್ಯಂಡ್ ನೆಕ್ಸ್ಟ್ ಡೇ ಏನು ಮಾಡಿ, ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ ಅಂತ ಸಿಗುತ್ತೆ. ನೀವು ಎಲ್ಲಿ ಎಲ್ಲ ಮೆಡಿಕಲ್ ಶಾಪಲ್ಲಿ ಅಥವಾ ಆಯುರ್ವೇದಿಕ್ ಅಂಗಡಿಗಳಲ್ಲಿ ತೊಗೊಳ್ಳಿ. ನೀವು ಇಂಡಿಗೋ ಪೌಡರ್ ಅಂತ ಸಿಗುತ್ತೆ. ಸ್ವಲ್ಪ ಜಾಸ್ತಿ ಆದರೂ ಪೌಡರ್, ಒಳ್ಳೆ ಕ್ವಾಲಿಟಿದು ಇಂಡಿಗೋ ಪೌಡರ್ ತೊಗೊಳ್ಳಿ. ಇಂಡಿಗೋ ಪೌಡರ್ನ ಒಂದು ಸ್ವಲ್ಪ ನೀರು ಹಾಕಿ 1 ಗ್ಲಾಸ್ ಅಷ್ಟು, 1 ಟೀ ಗ್ಲಾಸ್ ಅಷ್ಟು ನೀವು ಇಂಡಿಗೋ ಪೌಡರ್ ತೊಗೊಂಡು ನಿಮ್ಮ ಹೇರ್ ಲಾಂಗ್ ಇದ್ದರೆ ಅದು ಕ್ವಾಂಟಿಟಿ ಜಾಸ್ತಿ ತೊಗೋಬೇಕಾಗುತ್ತೆ. ಫಸ್ಟ್ ಮಿನಿಮಮ್ ನೀವು 1 ಟೀ ಗ್ಲಾಸ್ ಅಷ್ಟು ಇಂಡಿಗೋ ಪೌಡರ್ ತೊಗೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳಿ. ವಾರ್ಮ್ ವಾಟರ್ ಮಿಕ್ಸ್ ಮಾಡಿದ್ರೂ ಓಕೆ. ಮಿಕ್ಸ್ ಮಾಡಿಬಿಟ್ಟು ಅದನ್ನು ಜಾಸ್ತಿ ಹೊತ್ತು ಇಡೋ ಹಾಗಿಲ್ಲ. ಅದನ್ನು ನಾನು ಹೇಳಿದೆ ಫಸ್ಟ್ ಮಾಸ್ಕ್ ನಾವು ಹೋಲ್ ನೈಟ್ ಇಡಬೇಕು ಅಂತ. ಇದನ್ನು ವಿತಿನ್ 5 ಮಿನಿಟ್ಸ್ ಒಳಗಡೆ ಅಥವಾ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಒಳಗಡೆ ನೀವು ಇದನ್ನು ಅಪ್ಲೈ ಮಾಡಬೇಕು. ಅದು ಮಿಕ್ಸ್ ಆದ ತಕ್ಷಣ ಏನಾಗುತ್ತೆ, ನೀರು ಜೊತೆ ಇಂಡಿಗೋ ಪೌಡರ್ ಅದು ಒಂದು ಡಾರ್ಕ್ ಬ್ಲೂಯಿಶ್ ಕಲರ್
ಬರ್ತಾ ಹೋಗುತ್ತೆ. ಅದು ಕಾಣುತ್ತೆ ಡಾರ್ಕ್ ಬ್ಲೂಯಿಶ್ ಕಲರ್, ಫುಲ್ಲು ಹೊರಗಡೆ ಅದಾಗ್ಬಿಟ್ರೆ ನಿಮ್ಗೆ ಮೇಲೆ ಕಲರ್ ಆಗಲ್ಲ. ಸೊ ವಿತಿನ್ 5 ಮಿನಿಟ್ಸ್ ಒಳಗಡೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಬೇಕು. ಅದು ಡಾರ್ಕ್ ಬ್ಲೂಯಿಶ್ ಕಲರ್ ತೋರಿಸಿದೆ. ಸೊ ಅದೇ ನಿಮಗೆ ಮೇಯ್ನ್ ಬ್ಲ್ಯಾಕ್ ಕೊಡೋದು. ನಿಮ್ಗೆ ಎಲ್ಲೆಲ್ಲ ಗ್ರೇ ಹೇರ್ಸ್ ಆಗಿರುತ್ತೆ ಅಲ್ವಾ, ಅದು ರೆಡಿಶ್ ಬ್ರೌನ್ ಕಲರ್ ಆಗಿರುತ್ತೆ ಮೆಹಂದಿ ಮತ್ತು ಭೃಂಗರಾಜ ಪೌಡರ್ ಆದಮೇಲೆ. ಸೊ ಅದ್ರ ಮೇಲೆ ಇದು ಫುಲ್ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರ್ ಕೊಡುತ್ತೆ. ಆ್ಯಂಡ್ ಸ್ವಲ್ಪ ಎಲ್ಲೆಲ್ಲಿ ನಿಮಗೆ ರೆಡಿಶ್ ಬ್ರೌನ್ ಕಲರ್ ಇರುತ್ತೆ ಅಲ್ಲಿ ಇದನ್ನು ಅಪ್ಲೈ ಮಾಡಿ. ಅಲ್ಲಿ ಇದನ್ನು ನೀವು ಜಾಸ್ತಿ ಅಪ್ಲೈ ಮಾಡಬೇಕು. ಇದನ್ನು ಅಷ್ಟೇ ನೀವು ಬೆಳಗ್ಗೆ ನೆಕ್ಸ್ಟ್ ಡೇ ಹಾಕ್ತಿರಲ್ವ, ನೆಕ್ಸ್ಟ್ ಡೇ ಹಾಕಿದ ಮೇಲೆ ಇದನ್ನು ಕೂಡ ಒಂದು ಪ್ಲಾಸ್ಟಿಕ್ ಕವರಿಂದ ಫುಲ್ ಕವರ್ ಮಾಡಬೇಕು. ಮಿನಿಮಮ್ ಹಾಫ್ ಆನ್ ಅವರ್ ಇರಬೇಕು, ಮ್ಯಾಕ್ಸಿಮಮ್ 2 ಅವರ್ಸ್ ಆದರೂ ದಟ್ ಈಸ್ ಫೈನ್. ತುಂಬ ಚೆನ್ನಾಗಿ ಅದು ಮಾಸ್ಕ್ ಡೈ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಹೇರಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ 2 ಅವರ್ಸ್, ಮಿನಿಮಮ್ ಹಾಫ್ ಆನ್ ಅವರ್, ಮ್ಯಾಕ್ಸಿಮಮ್ 2 ಅವರ್ಸ್ ಇರಬೇಕು ಆ ಹೇರ್ ಡೈ. ಆ ಮ್ಯಾಕ್ಸಿಮಮ್ 2 ಅವರ್ಸ್ ಬಟ್ ಅದೇ ಹೇಳಿದ್ನಲ್ಲ, ಕವರ್ ಮಾಡಿರಬೇಕು ನೀವು ಯಾವುದರಲ್ಲಿ, ಪ್ಲಾಸ್ಟಿಕ್ ಕವರಲ್ಲಿ ಚೆನ್ನಾಗಿ ಫುಲ್ ಕವರ್ ಮಾಡಿರಬೇಕು. ಯಾಕೆಂದರೆ ಫುಲ್ ಅದು ಡ್ರೈ ಆದರೆ ಮತ್ತೆ ನಿಮಗೆ ತೊಳೆಯೋದಕ್ಕೆ ಹಿಂಸೆ ಆಗುತ್ತೆ, ಮತ್ತು ಒಂಥರ ಹೇರ್ಸ್ ಎಲ್ಲ ಚೆನ್ನಾಗೋದಿಲ್ಲ. 2 ಅವರ್ಸ್ ಆದಮೇಲೆ ಚೆನ್ನಾಗಿ ಕೋಲ್ಡ್ ವಾಟರ್ ಅಥವಾ ನಾರ್ಮಲ್ ವಾಟರ್ ಆದರೂ ಆಯಿತು, ತುಂಬ ಕೋಲ್ಡ್ ವಾಟರ್ ಬೇಡ, ನಾರ್ಮಲ್ ವಾಟರ್ ಇಲ್ಲ ವಾರ್ಮ್ ವಾಟರ್ ನಿಮ್ಗೆ ಆಗಲ್ಲ ಅಂದರೆ ಬಿಸಿನೀರಲ್ಲಿ ಜಾಸ್ತಿ ತೊಳೆಯೋಕೆ ಹೋಗಬೇಡಿ. ಆದರೆ ಚೆನ್ನಾಗಿ ನಾರ್ಮಲ್ ವಾಟರಲ್ಲಿ ಬೆಂಡ್ ಆಗಿಬಿಟ್ಟು ಮತ್ತೆ ಹಿಂದೆಯಿಂದ ಈ ರೀತಿ ಕೂದಲೆಲ್ಲ ಫಸ್ಟ್ ಮುಂದೆ ಮಾಡ್ಕೊಬಿಟ್ಟು ಬ್ಯಾಕ್ ಸೈಡಿಂದ ಚೆನ್ನಾಗಿ ತೊಳಿರಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಒಂದು ಸ್ವಲ್ಪನೂ ಇಲ್ದಾಗೆ ಅದರಲ್ಲಿ ಕೂತ್ಕೊಂಡು ಹೋಗಿ ತೊಳಿರಿ ವಿತ್ ಪ್ಲೈನ್ ವಾಟರ್. ಇದಕ್ಕೆ ಯಾವುದೇ ಶಾಂಪು ಯೂಸ್ ಮಾಡೋ ಹಾಗಿಲ್ಲ. ಮತ್ತು ಶಾಂಪು ಯೂಸ್ ಮಾಡಿದರೆ ಸ್ವಲ್ಪ ಹೇರ್ ಡೈ ಬಿಟ್ಕೊಡುತ್ತೆ. ಸೊ ಅದಕ್ಕೋಸ್ಕರ 100% ರಿಸಲ್ಟ್ ಬೇಕು ಅಂದರೆ ನೀವು ಶಾಂಪೂನ ಯೂಸ್ ಮಾಡಲೇಬೇಡಿ, ಶಾಂಪು ಯೂಸ್ ಮಾಡಬಾರ್ದು. ಓಕೆನಾ. ಸೊ ಇದು ಸೆಕೆಂಡ್ ಪ್ರೋಸೆಸ್. ಓಕೆನಾ. ನೆಕ್ಸ್ಟ್ 2ನೇ ದಿನ ಆಯ್ತಲ್ವ, 3rd ಡೇ ನೀವು 3ನೇ ದಿನ ನಿಮ್ಗೆ ಯಾವ್ದು ಬೇಕೋ ಆ ಶಾಂಪು ಯೂಸ್ ಮಾಡ್ಕೊಳ್ಳಿ. ನೀವು ಯಾವುದು ಶಾಂಪು ಯೂಸ್ ಮಾಡ್ತೀರಾ ಅದಕ್ಕೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ವಾಟರ್ನ ಆ್ಯಡ್ ಮಾಡಿಬಿಟ್ಟು ಯೂಸ್ ಮಾಡಿ. ಯಾಕೆಂದರೆ ಕೆಮಿಕಲ್ ಏನಿರುತ್ತೆ ಜಾಸ್ತಿ ಇರುತ್ತೆ ಅಲ್ವ, ಅದ್ರ ಪವರ್ ಸೊ ಸ್ಟ್ರಾಂಗ್ ಇರುತ್ತೆ. ಸೊ ನೀವು ವಾಟರ್ನ ಹಾಕ್ಕೊಂಡ್ರೆ ಅದು ಕಡಿಮೆ ಆಗುತ್ತೆ, ಅದ್ರ ಸ್ಟ್ರಾಂಗ್ನೆಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಅದು ಡೈಲ್ಯೂಟ್ ಆಗುತ್ತೆ ವಾಟ್ರಲ್ಲಿ. ಸೊ ಅದಕ್ಕೋಸ್ಕರ ಯಾವಾಗಲೂ ನೀವು ಯಾವುದೇ ಶಾಂಪು ಯೂಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಇಂಡಿಗೋ ಪೌಡರ್ ಹಾಕಿ ವಾಶ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಫುಲ್ ಎಲ್ಲ ನಿಮ್ಮ ಹೇರ್ಸ್ ಎಲ್ಲ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಇರುತ್ತೆ. ನಾನು ಫಸ್ಟ್ ವಿಡಿಯೋದಲ್ಲಿ ಫಸ್ಟ್ ಟ್ರೈ ಮಾಡಿದೆ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ನನಗೂ ಡೌಟ್. ನಾನು ಟ್ರೈ ಮಾಡಿದೆ, ಬಟ್ 100% ಇದು ವರ್ಕ್ ಆಯಿತು. ಆಮೇಲೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ನೋಡ್ತಾ ಒಂದು 10 ಡೇಸ್ ಆದ್ರೂ ನನಗೆ ಇಲ್ಲಿ ಗ್ರೇ ಹೇರ್ಸ್ ಬರಲೇ ಇಲ್ಲ, ವೈಟ್ ಹೇರ್ಸ್ ಇಲ್ಲಿ ಕಾಣಲೇ ಇಲ್ಲ. ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಹಾಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. 1 ವೀಕೆ ಸ್ವಲ್ಪ ಇಲ್ಲಿ ಗ್ರೇ ಹೇರ್ಸ್ ಅಂದರೆ ರೆಡಿಶ್ ಬ್ರೌನ್ ಕಲರ್ ಮೆಹಂದಿ ಇರುತ್ತೆ, ಬಟ್ ಬ್ಲ್ಯಾಕ್ ಸ್ವಲ್ಪ ರೆಡ್ಯೂಸ್ ಆಗ್ತಾ ಬರುತ್ತೆ. ಬ್ಲ್ಯಾಕ್ ಕಲರ್ಸ್ ನೀವು ಶಾಂಪೂ ಯೂಸ್ ಮಾಡ್ದಂಗೆ ಸ್ವಲ್ಪ ಕಡಿಮೆ ಆಗಿ ಬರುತ್ತೆ. ಸೊ ಆಮೇಲೆ ಮತ್ತೆ ನೀವು 10 ಡೇಸ್ ಆದಮೇಲೆ ಮತ್ತೆ ಈ ಮೆಥಡ್ನ ಮತ್ತೆ ಫಾಲೋ ಮಾಡಿ 10 ಡೇಸ್. ಸೊ ಎವ್ರಿ 10 ಡೇಸ್ ಪ್ರತಿ 10 ದಿನಕ್ಕೆ ಈ ಮೆಥಡ್ನ ನೀವು ಫಾಲೋ ಮಾಡಬೇಕು. ಒನ್ ಮಂತ್ ಅಥವಾ 2 ಮಂತ್ಸ್ ಈ ರೀತಿ ಮಾಡಿ. ಆಮೇಲೆ 1 ಮಂತ್ ಆದಮೇಲೆ ನೀವು 15 ಡೇಸ್ ಒನ್ಸ್ ಮಾತ್ರ ಈ ಮೆಥಡ್ನ ಫಾಲೋ ಮಾಡಿ. ಆಮೇಲೆ ಅದೇ ರೆಡ್ಯೂಸ್ ಆಗುತ್ತೆ. ಆಮೇಲೆ 1 ಮಂತ್ಗೆ ಒಂದ್ಸಲ ಹಾಕಿದರೆ ಹೋಗುತ್ತೆ ಇದೆಲ್ಲ ಈ ಗ್ರೇಸ್ ವೈಟ್ ಹೇರ್ಸ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಯಾಕೆಂದರೆ ನಾವು ಭೃಂಗರಾಜ್ ಯೂಸ್ ಮಾಡೋದ್ರಿಂದ ಅದೇ ನ್ಯಾಚುರಲ್ ಆಗಿ ಹೇರ್ ಡೈ ಕೊಡುತ್ತೆ, ಅದೇ ನ್ಯಾಚುರಲಾಗಿ ಬ್ಲ್ಯಾಕ್ ಕಲರ್ ಕೊಡುತ್ತೆ. ಆ್ಯಂಡ್ ಇಂಡಿಗೋನು ಕೂಡ ಅದು ಒಂದು ಪ್ಲ್ಯಾಂಟ್, ಅದು ಕೂಡ ಬ್ಲ್ಯಾಕ್ ಕಲರ್ ಕೊಡುತ್ತೆ. ಫಸ್ಟು ಡಾರ್ಕ್ ಬ್ಲೂಯಿಶ್ ಕಲರ್ ಇರುತ್ತೆ, ಆಮೇಲೆ ಅದು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಕೊಡುತ್ತೆ. ಈ 3 ಇದೆಯಲ್ಲ, ಮೆಹಂದಿ, ಭೃಂಗರಾಜ್ ಪೌಡರ್ ಆ್ಯಂಡ್ ಇಂಡಿಗೋ ಪೌಡರ್, ಇದು ಬ್ಲ್ಯಾಕ್ ಕಲರ್, ನ್ಯಾಚುರಲ್ ಆಗಿ ಬ್ಲ್ಯಾಕ್ ಕಲರ್ ಕೊಡುತ್ತೆ. ಮತ್ತು ಹೇರ್ ಉದ್ರೋದನ್ನು ಕಡಿಮೆ ಮಾಡುತ್ತೆ, ಗ್ರೇ ಹೇರ್ ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ ಆಲ್ಮೋಸ್ಟ್ ನೀವು 15 ಡೇಸ್ ಅಥವಾ 1 ಮಂತ್ಗೆ ಒಂದು ಸಲ ಹಚ್ಚಿದ್ರು ಆಯಿತು, 2 ಮಂತ್ಸ್ಗೆ ಒಂದು ಸಲ ಹಚ್ಚಿದ್ರು ಆಯಿತು, ಆಲ್ಮೋಸ್ಟ್ ನಿಮ್ಮ ಹೇರ್ಸ್ ಎಲ್ಲ ನ್ಯಾಚುರಲಿಗೆ ಬ್ಲ್ಯಾಕ್ ಆಗ್ತಾ ಬಂದಿರುತ್ತೆ. ಸೊ ಇದು ನ್ಯಾಚುರಲ್ ಹೇರ್ ಡೈ. ನಾನು ಹೇಳೋ ಮೆಥಡಲ್ಲಿ ಮಾಡಿದ್ರೆ ಇದು 100% ಅಲ್ಲ 200% ವರ್ಕ್ ಆಗುತ್ತೆ. ಯಾಕೆಂದರೆ ನಾನು ಮಾಡಿದ್ದೀನಿ. ಆಮೇಲೆ ಏನೇನೋ ಸುಳ್ಳು ಹೇಳ್ತೀರಾ ಅಂತ ಎಲ್ಲ ಅನ್ನೋಕ್ಕೆ ಹೋಗಬೇಡಿ. ಯಾಕೆಂದರೆ ಸುಳ್ಳು ಹೇಳೋ ರೀಸನ್ ನನಗೇನೂ ಇಲ್ಲ. ನಾನು ಫಸ್ಟ್ ನನ್ನ ಹೇರ್ ಮೇಲೆ ಟ್ರೈ ಮಾಡಿ ಆಮೇಲೆ ಅದು ವರ್ಕ್ ಆಗಿದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ಅದ್ರ ಮೇಲೆ ನಾನು ನಿಮಗೆ ವೀಡಿಯೋಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಂತೂ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟೊಂದು ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಿದ್ವಿ, ಎಷ್ಟೊಂದು ಹೇರ್ ಫಾಲ್ ಆಯಿತು. ಇದು ಮೊದಲೇ ಗೊತ್ತಿದ್ದೆ, ನಿಜವಾಗ್ಲೂ ಇದು ಟ್ರೈ ಮಾಡ್ತಿದ್ದೆ. ಸೊ ಇದು ಬೆಸ್ಟ್ ವೀಡಿಯೋಸ್ ಅಂತ ಅಂದ್ಕೊಳ್ತೀನಿ. ನೀವು ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. Thank you so much.
ನೋಡಿ ನಾನು ಕಲರ್ ಆದಮೇಲೆ ಇಂಡಿಗೋ ಪೌಡರ್ ಇವತ್ತು ಅಪ್ಲೈ ಮಾಡಿದ್ದೆ, ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಸೈಡಲ್ಲೆಲ್ಲ ಆಲ್ಮೋಸ್ಟ್ ನನಗೆ ವೈಟ್ ಹೇರ್ಸ್ ಇದೆ, ಎರಡು ಸೈಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ರೆಡ್ಡಿಶ್ ಬ್ರೌನ್ ಕಲರ್ ಆಗಿತ್ತು, ಅದ್ರ ಮೇಲೆ ಅಪ್ಲೈ ಮಾಡಿದಾಗ ನೋಡಿ ಫುಲ್ ಬ್ಲ್ಯಾಕ್ ಆಗಿದೆ. ನಾನು ಹಿಂದೆ ಎಲ್ಲ ಕೂದಲಿಗೆ ಫುಲ್ ಅಪ್ಲೈ ಮಾಡಲಿಲ್ಲ, ಯಾಕೆಂದರೆ ಶಾರ್ಟೇಜ್ ಇತ್ತು. ಅವತ್ತೇ ನಾನು ಸ್ವಲ್ಪ ಅಪ್ಲೈ ಮಾಡಿದ್ದೆ, ಸ್ವಲ್ಪ ಅವತ್ತು ತುಂಬ ಅಪ್ಲೈ ಮಾಡಲಿಲ್ಲ, ಸ್ವಲ್ಪ ಅಪ್ಲೈ ಮಾಡಿದ್ದೆ ಟೆಸ್ಟ್ ಮಾಡೋಣ ಅಂತ. ಆ್ಯಂಡ್ ಇವತ್ತು ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು, ಅಷ್ಟೊಂದು ಇಂಡಿಗೋ ಪೌಡರ್ ಇರಲಿಲ್ಲ, ಸೊ ಕಡಿಮೆ ಅಪ್ಲೈ ಮಾಡಿದೆ, ಫುಲ್ ಬ್ಲ್ಯಾಕ್ ಆಗಿದೆ. ನೋಡಿ ನಾನಿಲ್ಲಿ ಕಬ್ಬಿಣದ್ದು ಒಂದು ತವಾ ತೊಗೊಂಡಿದ್ದೀನಿ. ಇದ್ರ ಮೇಲೆ ಫಸ್ಟ್ ನಾನು ಮೆಹಂದಿ ಪೌಡರ್ ಹಾಕಿದೆ. ಈಗ ಹಾಕ್ತಿರೋದು ಅದು ಬ್ರಿಂಗ್ರಾಜ್ ಪೌಡರ್. ಓಕೆನಾ, ಎರಡು ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ. ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ, ಎರಡು ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಫಿಲ್ಟರ್ ವಾಟರ್ನ ಆ್ಯಡ್ ಮಾಡಬೇಕು. ತುಂಬ ತೆಳು ಮಾಡ್ಕೋಬಾರ್ದು, ಒಂದು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ಮೀಡಿಯಮ್ ಕ್ವಾಂಟಿಟಿನಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ನೋಡಿ ಮಿಕ್ಸ್ ಮಾಡ್ತಾನೆ ಆಲ್ರೆಡಿ ಸೈಡಲ್ಲೆಲ್ಲ ಬ್ಲ್ಯಾಕ್ ಕಲರ್ ಬರ್ತಾ ಇದೆ ಅಲ್ವಾ, ನೋಡ್ತಾ ಇದ್ದೀರಲ್ವ, ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಎಲ್ಲ ಕೆಳಗಡೆ ಎಲ್ಲ ಬ್ಲ್ಯಾಕ್, ಮತ್ತು ನೋಡಿ ಬಾರ್ಡರ್ ಸೈಡೆಲ್ಲ ಬ್ಲ್ಯಾಕ್ ಕಲರ್ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ತಾ ಇದೆ. ನಾನು ಹೋಲ್ ಒಂದು ಆಲ್ಮೋಸ್ಟ್ 18 hours ಇಟ್ಟಿದ್ದೆ, ಅದು ಹಚ್ಕೊಂಡು ಅಂದ್ಬಿಟ್ಟು ಟೈಮ್ ಆಗಲೇ ಇಲ್ಲ. ನೋಡಿ ನನ್ನ ಹ್ಯಾಂಡ್ ಎಲ್ಲ ಇಲ್ಲಿ ಸೈಡಲ್ಲಿ ಕೀಳ್ಬೇಳಲ್ಲಿ ಆಲ್ರೆಡಿ ಬ್ಲ್ಯಾಕ್ ಕಲರ್ ಆಗ್ತಾ ಇದೆ. ಆ್ಯಂಡ್ ಆಲ್ರೆಡಿ ಸ್ವಲ್ಪ ಕೈಯಲ್ಲಿ ಇದು ಮಾಡಿದ್ದಕ್ಕೆ ಫುಲ್ ರೆಡ್ ಆಗಿಬಿಡ್ತು. ನೋಡಿ ನೆಕ್ಸ್ಟ್ ಡೇ ನಾನು ಇದು ತೋರಿಸ್ತಾ ಇರೋದು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ವಿತಿನ್ ಒಂದು 4 to 5 hours ಇಷ್ಟು ಬ್ಲ್ಯಾಕ್ ಆಗುತ್ತೆ. ನಾನು ಜಸ್ಟ್ ಈ ರೀತಿ ಮಾಡಿದ್ದಕ್ಕೆ ನನ್ನ ಕೈಯೆಲ್ಲ ನೋಡಿ ಎಷ್ಟು ರೆಡ್ ಆಗ್ತಾಯಿದೆ, ಜಸ್ಟ್ ಒಂದು 5 seconds ರೆಡ್ ಆಗ್ತಾ ಇದೆ ನೋಡಿ. ಹ್ಯಾಂಡ್ ಆಲ್ರೆಡಿ ಕೆಳಗಡೆ ರೆಡ್ ಆಗಿದೆ. ಮತ್ತು ಇನ್ನೊಂದು ಸ್ವಲ್ಪ ಒಂದು 8 hours ನಾನು ಸ್ವಲ್ಪ ಬಿಟ್ಟೆ, ಹಚ್ಕೊಳಕ್ಕಾಗಲಿಲ್ಲ, ಏನೋ ಕೆಲಸ ಇತ್ತು ಅಂತ ಹಾಗೆ ಬಿಟ್ಟಿದೆ. ಮತ್ತು ಸ್ವಲ್ಪ ಬಿಟ್ಟಿದ್ದಕ್ಕೆ ಇಷ್ಟು ಫುಲ್ ಕಂಪ್ಲೀಟಾಗಿ ಎಲ್ಲ ಬ್ಲ್ಯಾಕ್ ಆಗ್ತಾಯಿತ್ತು. ಸೊ ಈ ರೀತಿ ಕಲರ್ ಬಂದರೆ ಚೆನ್ನಾಗಿ ರಿಯಾಕ್ಷನ್ ಆಗುತ್ತೆ. ಆ್ಯಂಡ್ ರೆಡ್ ಕಲರ್ ತುಂಬ ದಿನ ಹಾಗೇ ಇರುತ್ತೆ ಆ ವೈಟ್ ಹೇರ್ಸ್ ಮೇಲೆ. ಈ ರೀತಿ ನಾವು ಹೋಲ್ ನೈಟ್ ಬಿಟ್ಟರೆ ಆ ರೆಡ್ ಕಲರ್ ತುಂಬ ಚೆನ್ನಾಗಿ ಇನ್ನೂ ಜಾಸ್ತಿ ದಿನ ಇರುತ್ತೆ. ಈ ರೀತಿ ನಾನು ಫುಲ್ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀನಿ ನೋಡಿ. ಬ್ಯಾಕ್ ತುಂಬ ಹೇರ್ಸ್ಗೆಲ್ಲ ಸ್ವಲ್ಪ ಶಾರ್ಟೇಜ್ ಆಯಿತು, ಹಾಗೇ ಇದೆ, ಅಪ್ಲೈ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಶಾರ್ಟೇಜ್ ಇತ್ತು. ಸೊ ಮತ್ತು ಕವರಿಂದ ಫುಲ್ ಕಂಪ್ಲೀಟಾಗಿ ನಾನು ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ವಾಶ್ ಮಾಡ್ಕೊಂಡಿದ್ದೀನಿ, ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ವೈಟ್ ಹೇರ್ಸ್ ಎಲ್ಲ ಫುಲ್ ಕವರ್ ಆಗಿದೆ ನೋಡಿ, ಫುಲ್ ಗ್ರೇ ಹೇರ್ಸ್ ಕಾಣ್ತಾ ಇದೆ, ಅಂದರೆ ರೆಡ್ಡಿಶ್ ಬ್ರೌನ್ ಕಲರ್ ಆಗಿದೆ, ಮೆಹಂದಿ ಕಲರ್. ಇಲ್ಲೆಲ್ಲ ಸೈಡಲ್ಲೆಲ್ಲ ನೋಡಿ ವೈಟ್ ಹೇರ್ಸ್ ಒಂದು ಸ್ವಲ್ಪನೂ ಕಾಣ್ತಾ ಇಲ್ಲ ಅಲ್ವಾ. ನೋಡಿ ಫುಲ್ ರೆಡ್ ಕಲರ್ ಆಗೋಗಿದೆ. ಇದಿಷ್ಟು ನನಗೆ ಕ್ಲಿಯರಾಗಿ ನನ್ನ ವೀಡಿಯೋಸಲ್ಲಿ ಕಾಣಿಸ್ತಿಲ್ಲ, ಬಟ್ ಫುಲ್ ಎಲ್ಲ ರೆಡ್ ಕಲರ್ ಆಗಿದೆ. ವೈಟ್ ಹೇರ್ಸ್ ಒಂದು ಸ್ವಲ್ಪನೂ ಇಲ್ಲ. ನಾನು ಹೇಳೋ ಮೆಥಡ್ ಇದು 100% ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಈ ಸೈಡಲ್ಲೆಲ್ಲ ನನಗೆ ವೈಟ್ ಹೇರ್ಸ್ ಇತ್ತು, ಫುಲ್ ಕಂಪ್ಲೀಟಾಗಿ ರೆಡಿಶ್ ಬ್ರೌನ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿಶ್ ಬ್ರೌನ್ ಆಗಿದೆ. ಮತ್ತು ನಾನು ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ನ ಒಂದು ಪ್ಲಾಸ್ಟಿಕ್ ಬೌಲ್ನಲ್ಲಿ ಯೂಸ್ ಮಾಡ್ತಿದ್ದೀನಿ. ಪ್ಲಾಸ್ಟಿಕ್ ಬೌಲ್ ತೊಗೊಳ್ಳಿ, ಅದಕ್ಕೆ ಇಂಡಿಗೋ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ. ಇಂಡಿಗೋ ಪೌಡರ್ ಮತ್ತು ವಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ತುಂಬ ತೆಳ್ಳಗೆ ಮಾಡ್ಕೊಬಿಡಿ ಆ್ಯಂಡ್ ತುಂಬ ಗಟ್ಟಿಯಾಗೂ ಬೇಡ, ಒಂದು ಮೀಡಿಯಮ್ ಇರಲಿ ನೋಡಿ. ಅಪ್ಲೈ ಮಾಡಿದ್ದೀನಿ, ಒಂದು 5 to 10 minutes ಒಳಗಡೆ ಅಪ್ಲೈ ಮಾಡಿ. ಇದು ಡಾರ್ಕಿಶ್ ಬ್ಲೂ ಕಲರ್ ಇರುತ್ತೆ, ಆಮೇಲೆ ಒಂದು 2 hours ಆದಮೇಲೆ ಫುಲ್ ಬ್ಲ್ಯಾಕ್ ಕಲರ್ ಕೊಡುತ್ತೆ. ಇದನ್ನು ಕವರಿಂದ ಫುಲ್ ಕವರ್ ಮಾಡಿಬಿಡಿ ನಿಮ್ಮ ಹೇರ್ ಎಲ್ಲ. ನಾನು ಯೂಸ್ ಮಾಡ್ತಾ ಇರೋದು ನೂಪುರ್ ಹೆನ್ನಾ ಅಂತ, ಇದು 100% ಪ್ಯೂರ್ ಇರುತ್ತೆ. ನೂಪುರ್ ಹೆನ್ನಾ ಪೌಡರ್ ಮತ್ತು ಇಂಡಿಗೋ ಪೌಡರ್ ನೋಡಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು 90 rupees 100 grams. ಮತ್ತು ಬ್ರಿಂಗ್ರಾಜ ಲೀಫ್ ಪೌಡರ್ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೋಟೋಸ್ನೇ ಯೂಸ್ ಮಾಡ್ತೀನಿ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ನನಗೆ ನನ್ನ ಹತ್ರ ಇರೋ ಸ್ಟೋರಲ್ಲಿ ಇದೇ ಸಿಕ್ಕಿದ್ದು. ಇದಕ್ಕಿಂತನೂ ನೀವು ಬೇರೆದು ಯೂಸ್ ಮಾಡ್ತೀನಿ ಅಂತ ಅಂದರೆ ಒಂದು ಸಲ ಟ್ರೈ ಮಾಡಿ. ಇದೆಲ್ಲ ತುಂಬ ನ್ಯಾಚುರಲ್, 100% ರಿಸಲ್ಟ್ ಕೊಟ್ಟಿದೆ. ಆಲ್ಮೋಸ್ಟ್ ತುಂಬ ಒಳ್ಳೆ ನ್ಯಾಚುರಲ್ ಪ್ರಾಡಕ್ಟ್ಗೆ ಹೋಗಿ. ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋಸ್ ನಿಮಗೆ 100% ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.